ನೀರ ಈ ಕನ್ನಡದ ಕಂಠೀರವ. ಹೋದರೆ ನಮ್ಮ ಜೋಡೆತ್ತುಗಳನ್ನು ಹೊಡೆದುಕೊಂಡೇ ಹೋಗುತ್ತದೆ. ಅಲ್ಲಿಂದ ಈ ಕನ್ನಡದ ಕಂಠೀರವ ಜೋಡೆತ್ತುಗಳ ಮಗನ ಕಂಠಿ ಕೊಟ್ಟಿರುವ ಸಾಲವನ್ನು ಕೊಟ್ಟು ನಿನ್ನ ಜೋಡೆತ್ತುಗಳನ್ನು ಹೊಡೆದುಕೊಂಡು ಹೋಗಿಲಿಂದ ಈ ಹತ್ತಕರ ಕೈಯಲ್ಲಿ ಆಗುವುದು ಹೆಣ. ಕೆಳಗೆಡಿಸುವ ನಿನ್ನ ಬಂದು ಕಣ್ಣು ನಿನ್ನವಾದರೆ ಈ ನನ್ನ ಸನಾತನ ಭಟ್ಲಿಗೆ ಹಾರುವುದು ಮಗನ ಹೊಂಡ. ತಡೆಯುವ ತಮ್ಮ ಕಾನೂನು ಯಾಕೆ ಆಯ್ತು? ತಡೆಯುವ ನಮ್ಮ ಸರ್ಕಾರ ಹೇಳ್ದಂಗೆ ಕೇಳ್ಬೋದು. ನಿಮ್ಮ ಕಣ್ಣೆದುರಿಗೆ ನನ್ನ ಜೋಡಿ ಎತ್ತುಗಳನ್ನು ಬೆಚ್ಚಿಕೊಂಡು ನನ್ನ ಮನೆಗೆ ಹೋಗುತ್ತೇನೆ. ನಿಮ್ಮಲ್ಲಿ ಕಂಡಸ್ತನ ಇದ್ರ ಹೋಗ್ತೇನೆ ಹೋಗ್ತೇನೆ. ಯಪ್ಪ ದಣಿ ಎಂತ ಅಮಣ ರೀ, ಎಂತ ಅಮಣ. ನಮ್ಮ ಬಾಯಿ ಮುಚ್ಚಿದ್ರಿ ಅವ ಕಂಟೆ ನಿಮ್ ಬಾಯಿ ಮುಚ್ಚಿಬಿಟ್ಟು ನೋಡಿ. ಲೇ ಮಗನ ಕಂಟೆ, ಇದು ನನಗೆ ಸ್ವಂತ ಅವಮಾನ. ನನ್ನ ಮನೆಗೆ ಬಂದು ನನ್ನ ಕಂಡ ಸ್ಥಳಕ್ಕೆ ಸವಾಲು ಹಾಕಿ ಕೆಟ್ಟ ಸೋಯ ಮಗನ. ಇದು ನನಗೆ ಸ್ವಂತ ಅವಮಾನ. ಸರ್ವಾಂಗದಲ್ಲಿ ಉರಿದಿದೆ ಅಗ್ನಿ ಪರ್ವತ. ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನು ಬೆಂಕಿಗೆ ಔಷಧಿ ಕೊಟ್ಟಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಂಡರಿ ಹಾಕಿಕೊಂಡು ಮಾಸ್ಟರ್ ಪ್ಲಾನ್. ಮಣ ಕುಂತ ಮಾತಾಡಿದ ಪ್ಲಾನ್ ಹಾಕಿಬ್ರು ಅಂತ ಒಡವೆ ತರೋದಕ್ಕೆ ನಾನೇ ಹೋಗಿದ್ದೇನೆ ಹತ್ರ. ಆದ್ರೆ ಮಾರ್ಗ ಮಧ್ಯದಲ್ಲಿ ಬಂಗಾರ ಚೀಟಿಯನ್ನ ಮರೆತು ಹೋಗಿದ್ದೆ. ಅದನ್ನ ತಗೊಂಡ್ಬರ್ತೀಯಾ? ಹೌದು, ಅತ್ತಿಗೆ ಮನೆಯಲ್ಲಿ ಅಕ್ಕ ಮತ್ತು ಬಾವ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದ್ರೆ ಬರ್ಬೋದು ಮಾವ. ಹೌದಾ? ಸರಿ, ಆ ಬಂಗಾರ ಚೀಟಿಯನ್ನು ತೆಗೆದುಕೊಂಡ್ ಬಾ. ನೀವು ಸ್ವಲ್ಪ ಇಲ್ಲಿ ನಿಂತುಕೊಳ್ಳಿ, ನಾ ತೆಗೆದುಕೊಂಡು ಬರುತ್ತೇನೆ. ಒಂದು ಮಾತು ಕೇಳಿ ಮಾವ. ಅದ್ಯಾವ ಮಾತು? ಸಂಕೋಚ ಇಲ್ಲದೆ ಕೇಳಿ. ಯಾರಿಲ್ಲದ ಹೊತ್ತು ಕೊಡುವೆಯ ಒಂದು ಮುತ್ತು. ಈಗೆಲ್ಲ ಕೇಳಿದ್ರೆ ತುಂಬಾ ನಾಚಿಕೆ ಆಗ್ತದೆ. ಆಯ್ತು ಮಾಮ, ನಿಮ್ಮ ಸಂತೋಷ. Thank you.